ರಾಜ್ಯದಲ್ಲಿ ಇತ್ತೀಚೆಗಷ್ಟೇ ಏನು ಅಂತಾರೆ ಜನಿವಾರವನ್ನು ತೆಗೆಸಿ ಎಕ್ಸಾಮ್ ಬರೆಸಿದಂಥ ಪ್ರಕರಣ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿತ್ತು. ಆದರೆ ಮತ್ತೆ ಏನು ಅಂತಾರೆ ಕಲಬುರಗಿಯಲ್ಲಿ ಇವತ್ತು ನೀಟ್ ಎಕ್ಸಾಮ್ನಲ್ಲಿ ಮತ್ತೊಮ್ಮೆ ಅದೇ ಥರನಾದಂಥ ವಿವಾದ ಮತ್ತೊಮ್ಮೆ ಭುಗಿಲಿದ್ದಿರ್ತಕ್ಕಂಥದ್ದು. ಸದ್ಯ ಖುದ್ದು ನಮ್ಮ ಜೊತೆ ಏನು ಅಂತಾರೆ ಜನಿವಾರವನ್ನು ಕಳಿಸಿ ಏನು ಅಂತಾರೆ ಎಕ್ಸಾಮ್ ಬರೆದಂಥ ಶ್ರೀಪಾದ್ ಪಾಟೀಲ್ ಅವರಿದ್ದಾರೆ. ಏನಾಯಿತು ಘಟನೆ, ಯಾರು ಜನಿವಾರನ ಕಳಿಸಿದ್ದು ಅನ್ನೋದ್ರ ಬಗ್ಗೆ ಖುದ್ದು ಅವರಿಂದ ತಿಳ್ಕೊಳ್ಳೋಣ. ನೀವು ಎಷ್ಟೊತ್ತಿಗೆ ಎಕ್ಸಾಮ್ ಹಾಲ್ಗೆ ಎಂಟ್ರಿ ಆದ್ರಿ, ಯಾರು ನಿಮ್ಮನ್ನು ಜನಿವಾರ ತೆಗಿ ಅಂತ ಹೇಳಿದ್ದು? ನಾವು 1 o'clock ಎಂಟ್ರಿ ಆದೀವಿ ರೀ. 3 ಚೆಕ್ಕಿಂಗ್ ಇದ್ದು ರೀ. ಒಂದನೇದವ್ರು ಕೈದಾಗಿನ ದಾರ ಕಟ್ ಮಾಡ್ರಿ ರೀ. ಎರಡನೇದವ್ರು ಅಂದ್ರು ರೀ ನಿಮ್ಮ ಒಳಗೇನೋ ದಾರ ಇದೆಯಾ ಕೇಳ್ರಿ ಎಲ್ಲ. ನಾ ಅಂದು ಜನಿವಾರ ಇದೆ ಅಂದ್ರು. ಇಲ್ಲ ಅದು ತೆಗಿ ಇಲ್ರಿ ಎಕ್ಸಾಮ್ ಬರ್ಲಿಕ್ಕೆ ಬಿಡಲ್ಲ ಅಂತ ಅಂದ್ರು ರೀ. ನಾ ಅಲ್ಲಿಂದ ಹೋದ್ರಿ ಇನ್ನೊಬ್ಬರಿಗೆ ಕೇಳಿದ್ರಿ. ಅವ್ರನ್ನೂ ಅಂದ್ರು ರೀ ಎಕ್ಸಾಮ್ ಬರ್ಲಿಕ್ಕೆ ಬಿಡಲ್ಲ, ಅದು ತೆಗೆದ್ರೆ ಕೊಡ್ಲಿಕ್ಕೆ ಇರ್ತೀನಿ ಅಂದ್ರೆ ಹೊರಗೆ ಬಂದ್ರಿ. ಹೊರಗೆ ಬಂದು ನಮ್ಮ ಪಪ್ಪ ಕೈದಾಗ ಕೊಟ್ಟು ಹೋದ್ರಿ. ಅಲ್ಲ, ಈಗ ನಿಮ್ಗೆ ಮೊನ್ನೆನೂ ಆಗಿತ್ತು, 15 ದಿನದ ಹಿಂದ್ಗಡೆ CET ಎಕ್ಸಾಮಲ್ಲೂ ಇದೇ ಘಟನೆ ಆಗಿತ್ತು. ನೀವು ಅವ್ರಿಗೆ ಹೇಳಿಲ್ವಾ ಈ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ತೆಗಿಬಾರ್ದು ಅಂತ ಹೇಳಿ? ಅದಕ್ಕೆ ಇಬ್ಬರಿಗೆ ಕೇಳಿದ್ರಿ. ನಾ ಇಬ್ಬರು ಕೇಳಿದ್ರೆ ಅವ್ರು ತೆಗಿನಿ ಅಂದ್ರಿ ರೀ. ಅಸಲಿಗೆ ನಾವು ಹೊರಗೆ ಬಂದು ಅದ್ರ ಕಾಲಾಗ ರೂಲ್ ನಂಬರ್ ಎಲ್ಲ ರಾಂಗ್ ಬರ್ದ್ಬಿಟ್ಟು ನಿಮ್ದಿರಿ. ಎಷ್ಟೊತ್ತು ನಿಮ್ಗೆ ಎಷ್ಟೊತ್ತು ಡಿಲೇ ಆಯ್ತು ನಿಮ್ಗೆ? ಏನಾಯ್ತು ಇದರಿಂದ ಮಾನಸಿಕವಾಗಿ ನೋವಾಯ್ತು? ಈಗ ರೂಲ್ ನಂಬರ್ ರಾಂಗ್ ಬರ್ತೀನಿ, ಅದು ಹೋಯ್ತು, ಪೇಪರ್ ಹೋಯ್ತು. ನನಗೆ ಫ್ರೀ ಸೀಟ್ ಬೇಕು ಅಷ್ಟೇ, ಗೌರ್ಮೆಂಟ್ ಸೀಟ್. ನಾನು ಕನಸಿದ್ದ ಡಾಕ್ಟರ್ ಆಗೋದು ಅದ್ರ ಕಾಲಾಗ ಹೋಯ್ತು. ಮಂಡಿ ಡೈವರ್ಟ್ ಆಗ್ಯದ. ಈಗ ನಿಮ್ಮ ಮಾನಸಿಕ ಒತ್ತಡವಾಗಿ ನೀವು ರೂಲ್ ನಂಬರೇ ಚೇಂಜ್ ಮಾಡಿದ್ರಿ. ಈಗ ಏನು ಆಗ್ಬೇಕಂತೀರಿ? ಗೌರ್ಮೆಂಟ್ ಸೀಟ್ ಕೊಡ್ಬೇಕಂತೀವಿ ನಾವು. ಮೆಡಿಕಲ್ ಗೌರ್ಮೆಂಟ್ ಸೀಟ್ ಬೇಕಂತ ಅಷ್ಟಕ್ಕೆ ಅದು. ಎಲ್ಲ ಮತ್ತೊಮ್ಮೆ ಎಕ್ಸಾಮ್ ಬರೀಬೇಕು. ಮೈಂಡ್ ಡೈವರ್ಟ್ ಆಗಿದ್ರೆ ನಮ್ದು ತಿಳಿಯಲ್ದ್ರಿ ಈಗ ಏನು ಮಾಡ್ಬೇಕಂತ. ಅಸಲ ಗೌರ್ಮೆಂಟ್ ನೀವು ರೆಡಿ ಆಗಿದ್ರಿ, ಈ ರೀತಿಯ ಘಟನೆ ಆಗಿದ್ದಕ್ಕೆ ನಿಮ್ಮ ಮಾನಸಿಕವಾಗಿ ನೋವಾಗಿದೆ? ಹಾಂ ಹೌದು ರೀ. ಅಸಲಕ್ಕೆ ನಾವು ಕೇಳ್ತೀವ್ರಿ ಸೆಂಟ್ರಲ್ ಗೌರ್ಮೆಂಟಿಗೆ ಅವ್ನಿಗೆ ಸೀಟ್ ಬೇಕು, ಗೌರ್ಮೆಂಟ್ ಸೀಟ್ ಬೇಕಂತ. ಇವಿಷ್ಟು ಏನಂತಂದರೆ ಶ್ರೀಪಾದ್ ಪಾಟೀಲ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.